ಸೆಟ್ಟೇರಿದಂತ ಸಿನಿಮಾ. ಆದ್ರೆ ಇವತ್ತು ಈ ಸಿನಿಮಾ ರಿಲೀಸ್ ಆಗಿಲ್ಲ. ಸಿನಿಮಾ ಏನಾಗಿದೆ, ಯಾಕೆ ರಿಲೀಸ್ ಆಗ್ತಾ ಇಲ್ಲ, ಎಲ್ಲಿ ಸ್ಟ್ರಕ್ ಆಗಿದೆ? 34 ವರ್ಷದ ಹಿಂದೆ ಒಂದು ಸಿನಿಮಾನ ಶುರು ಮಾಡಿದ್ರು. ಸಕಲ ಕಲಾ ವಲ್ಲಭ, ವಿಶ್ವರೂಪಿ, ಮೋಸ್ಟ್ ವರ್ಸಟೈಲ್ ಆಕ್ಟರ್, ಉಳಿಗ ನಾಯಕನ್ ಕಮಲ್ ಹಾಸನ್ ಅವರು ನಿರ್ದೇಶಿಸಿ ನಟಿಸಬೇಕಿದ್ದಂತ ಆ ಸಿನಿಮಾದ ಹೆಸರು ಮರುದ ನಾಯಕಂ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಇದು ನಾನು ಹುಟ್ಟೋಕ್ ಮುಂಚೆ ಸೆಟ್ಟೇರಿದಂತ ಸಿನಿಮಾ. ಆದ್ರೆ ಇವತ್ತಿಗೂ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಅರೆ, ಯಾವ ಸಿನಿಮಾ ಬಗ್ಗೆ ಮಾತನಾಡ್ತಿದೀನಿ, ಯಾಕೆ ಈ ಸಿನಿಮಾ ನಿಂತೋಯ್ತು, ಅಥವಾ ಸಿನಿಮಾ ಏನಾಗಿದೆ, ಯಾಕೆ ರಿಲೀಸ್ ಆಗ್ತಾ ಇಲ್ಲ, ಎಲ್ಲಿ ಸ್ಟ್ರಕ್ ಆಗಿದೆ, ಈ ತರದೆಲ್ಲ ಕುತೂಹಲದ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಜೊತೆಗೆ ಯಾವ ಸೂಪರ್ ಸ್ಟಾರ್ ಸಿನಿಮಾ ಅನ್ನುವಂತ ಕುತೂಹಲನು ನಿಮ್ಮಲ್ಲಿ ಕಾಡುತ್ತೆ. ಇವರು 34 ವರ್ಷಗಳ ಹಿಂದೆನೆ ಇವತ್ತೇನು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಅನ್ನುವಂತ ಟ್ರೆಂಡ್ ಇದೆಯಲ್ಲ, ಆ ಒಂದು ಸ್ಕೇಲ್ ನಲ್ಲಿ 34 ವರ್ಷದ ಹಿಂದೆನೆ ಒಂದು ಸಿನಿಮಾನ ಶುರು ಮಾಡಿದ್ರು. ಅಷ್ಟಕ್ಕೂ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ, ಸಕಲ ಕಲಾ ವಲ್ಲಭ, ವಿಶ್ವರೂಪಿ, ಮೋಸ್ಟ್ ವರ್ಸಟೈಲ್ ಆಕ್ಟರ್, ಉಳಿಗ ನಾಯಕನ್ ಕಮಲ್ ಹಾಸನ್ ಅವರು ನಿರ್ದೇಶಿಸಿ ನಟಿಸಬೇಕಿದ್ದಂತ ಆ ಸಿನಿಮಾದ ಹೆಸರು ಮರುದ ನಾಯಕಂ. ಈ ಸಿನಿಮಾದ ಹೆಸರು ನಿಮ್ಮ ಕಿವಿಗೆ ಬಹುಶಃ ಕಳೆದ 34 ವರ್ಷಗಳಿಂದನೂ ಬೀಳ್ತಾನೆ ಹೋಗ್ತಿರುತ್ತೆ. ಏನಾಯ್ತು ಈ ಸಿನಿಮಾ ಯಾಕೆ ನಿಂತೋಯ್ತು? ಅಷ್ಟಕ್ಕೂ ಈ ಸಿನಿಮಾದಲ್ಲಿ ಎಂತೆಂಥ ದಿಗ್ಗಜರಿದ್ರು ಅನ್ನುವಂತ ವಿಚಾರ ಬಹುಶಃ ಸಿನಿಮಾ ಪ್ರೇಮಿಗಳೆಲ್ರಿಗೂ ಗೊತ್ತಾಗಿರುತ್ತೆ. 1991ರಲ್ಲಿ ಈ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಿತು. ಎಲ್ಲಿ ಸೆಟ್ಟೇರಿತು ಅನ್ನುವಂತ ವಿಚಾರವನ್ನ ನಾನು ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, MGR ಫಿಲ್ಮ್ ಸಿಟಿನಲ್ಲಿ ಅದ್ದೂರಿಯಾಗಿ ಈ ಸಿನಿಮಾ ಲಾಂಚ್ ಆಗಿತ್ತು. ಒಂದು ಸಿನಿಮಾದ ಮುಹೂರ್ತಕ್ಕೆ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಕ್ವೀನ್ ಅವರು ಬಂದಿದ್ರು. ಅದ್ದೂರಿಯಾಗಿ ಸಿನಿಮಾ ಮುಹೂರ್ತ ಆಯ್ತು. ಅಲ್ಲೊಂದು ಟೀಸರ್ ಕೂಡ ಲಾಂಚ್ ಮಾಡಿದ್ರು. ಅಲ್ಲಿ ಒಂದು ವಾರ್ ಸೀಕ್ವೆನ್ಸ್ ಬರುತ್ತೆ, ಸುಮಾರು 1.5 ಕೋಟಿ ಅಂತ ಕಾಣುತ್ತೆ. ನಾನು ಅದನ್ನು ಕೂಡ ಚೆಕ್ ಮಾಡ್ಕೊಳ್ತೀನಿ, ಯಾಕಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಅನ್ನೋಂಥ ಕಾರಣಕ್ಕೆ. ಎಸ್, 1.5 ಕೋಟಿ ಖರ್ಚು ಮಾಡಿ ಒಂದು ವಾರ್ ಸೀಕ್ವೆನ್ಸ್ ನ ತೆಗೆದು ಅದನ್ನ ಟೀಸರ್ ರೂಪದಲ್ಲಿ ತೋರಿಸಿದ್ರು. ಆ ಒಂದು MGR ಫಿಲ್ಮ್ ಸಿಟಿಯಲ್ಲಿ ಸೆಟ್ಟೇರಿದಂತ ಸಿನಿಮಾ ಇದಾಗಿತ್ತು. 1991ರಲ್ಲೇ ಸೆಟ್ಟೇರಿದಂತ ಸಿನಿಮಾ ಯಾಕೆ ಡಿಲೇ ಆಗ್ತಾ ಹೋಯ್ತು? ಇವತ್ತು ನಾವು 2024ರಲ್ಲಿದ್ದೇವೆ. ಬಹುಶಃ 24 ಅಂತ ತಗೊಂಡ್ರೆ 33-34 ವರ್ಷ ಆಗುತ್ತೆ. ಯಾಕೆ ಈ ಸಿನಿಮಾ ಸ್ಟಾಪ್ ಆಯ್ತು, ಎಲ್ಲಿ ಸ್ಟ್ರಕ್ ಆಯ್ತು ಅಂದ್ರೆ, ಈ ಸಿನಿಮಾಗೆ ಬ್ರಿಟಿಷ್ ಕಂಪನಿಯೊಂದು ಅಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಬಂಡವಾಳವನ್ನ ಹೂಡ್ತೀವಿ ಅಂತ ಮುಂದೆ ಬಂದಿದ್ರು. ಅಲ್ಲಿ ಆ ಕಂಪನಿ ಏಕಾಏಕಿ ಸೀಸ್ ಆಗುವಂತ ಸಂದರ್ಭಗಳು ಬರುತ್ತೆ. ಕಂಪನಿ ಸೀಸ್ ಆಗುತ್ತೆ. ಆ ಸಮಯದಲ್ಲಿ ಈ ಚಿತ್ರದಿಂದ ಬ್ಯಾಕ್ಔಟ್ ಆಗುತ್ತೆ ಆ ಬ್ರಿಟಿಷ್ ಕಂಪನಿ. ಆ ಕಂಪನಿಯ ಹೆಸರು ಗೊತ್ತಿಲ್ಲ, ಬಟ್ ಈ ಒಂದು ಸಿನಿಮಾಗೆ ಬರ್ತಿ 80 ಕೋಟಿ 1991ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆ ಕಂಪನಿ ಮುಂದೆ ಬಂದಿತ್ತು. ಯಾವಾಗ ಆ ಕಂಪನಿ ಬ್ಯಾಕ್ಔಟ್ ಆಯ್ತು, ಅವಾಗ ಹಣಕಾಸಿನ ಒಂದು ಅಂದ್ರೆ ಇನ್ವೆಸ್ಟ್ ಮಾಡೋರ್ನ ಹುಡುಕ್ತಾ ಹೋದ್ರು. ಇವತ್ತಿಗೆ ಇನ್ವೆಸ್ಟರ್ನ ಹುಡುಕೋ ಪರಿಸ್ಥಿತಿನೇ ಇಲ್ಲ. ಯಾಕಂದ್ರೆ ನಮ್ಮ ಕಮಲ್ ಹಾಸನ್ ಅವರು ನಿರ್ದೇಶಕರು, ನಟರು, ನಿರ್ಮಾಪಕರು, ಲಿರಿಸಿಸ್ಟು, ಬರಹಗಾರರು, ಎಲ್ಲವೂ ಅವರೇ ಆಗಿದ್ದಾರೆ. ಇವತ್ತು ಅವರ ಸಿನಿಮಾಗಳು ಅಂದ್ರೆ ರಾಜ್ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಬ್ಯಾನರ್ ಅಲ್ಲಿ ಬರ್ತಕ್ಕಂಥ ಸಿನಿಮಾಗಳು ಬಹುಶಃ ಸುಮಾರು ಅಂದ್ರೆ 100 ಕೋಟಿ ಹಾಕಿ ಸಿನಿಮಾ ಮಾಡಿದ್ರೆ 500 ಕೋಟಿ ಕಲೆಕ್ಷನ್ ಆಗುತ್ತೆ. ಸೊ ಅವರ ನಿರ್ಮಾಣದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದೆ. ವಿಶ್ವರೂಪಂ ಸಿನಿಮಾ 2 ಅಂದ್ರೆ ಆ ಸಿನಿಮಾ ಹೇಳ್ಕೊಳ್ಳುವಂತ ಸಕ್ಸಸ್ ಆಗ್ಲಿಲ್ಲ. ಆ ಸಿನಿಮಾಗೆ ಬಂಡವಾಳ ಹೂಡಿ ಕೈ ಸುಟ್ಕೊಂಡ್ರು. ಆ ಸಿನಿಮಾದಿಂದ ಆದಂತ ನಷ್ಟವನ್ನ ತುಂಬಿಕೊಟ್ಟಿದ್ದು ವಿಕ್ರಮ್ ಸಿನಿಮಾ. ಲೋಕೇಶ್ ಕನಕರಾಜ್ ನಿರ್ದೇಶಿಸಿದಂತಹ ಸುಮಾರು ಸಾಕಷ್ಟು ದೊಡ್ಡ ತಾರಾ ಬಳಗ ಇತ್ತು. ಫಹದ್ ಫಾಜಿಲ್ ಅವರಿದ್ರು, ವಿಜಯ್ ಸೇತುಪತಿ ಅವರಿದ್ರು, ಸೂರ್ಯ ಅವರಿದ್ರು, ಕಮಲ್ ಹಾಸನ್ ಅವರಿದ್ರು. ಅವರು ನಟಿಸಿ ಮತ್ತೆ ನಿರ್ಮಾಣ ಮಾಡಿದ್ರು. ವಿಕ್ರಮ್ ಸಿನಿಮಾನು ಕೂಡ ಸುಮಾರು 400-500 ಕೋಟಿ ಕಲೆಕ್ಷನ್ ಮಾಡ್ತು. ರೀಸೆಂಟ್ ಆಗಿ ತೆರೆ ಕಂಡಂತಹ ರಾಜ್ಕುಮಾರ್ ಪೆರಿಸ್ವಾಮಿ ನಿರ್ದೇಶನದ ಅಮರನ್ ಸಿನಿಮಾ, ಅಮರನ್ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ. ಶಿವಕಾರ್ತಿಕೇಯನ್ ಜೊತೆಗೆ ನಮ್ಮ ಸಾಯಿ ಪಲ್ಲವಿ ಕಾಂಬಿನೇಷನ್ ಅಲ್ಲಿ ಬಂದಂತಹ ಸಿನಿಮಾ. ಸೊ ಇವತ್ತಿಗೆ ಕಮಲ್ ಹಾಸನ್ ಅವರ ಬ್ಯಾನರ್ ಅಲ್ಲಿ ಬರ್ತಕ್ಕಂಥ ಸಿನಿಮಾಗಳು 500 ಕೋಟಿ ಕಲೆಕ್ಷನ್ ಮಾಡುತ್ತೆ. ಆದ್ರೆ 1991ರಲ್ಲಿ ಮರುದ ನಾಯಕಂ ಸಿನಿಮಾಗೆ 80 ಕೋಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿರ್ಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿನೇ ಬ್ರಿಟಿಷ್ ಕಂಪನಿಯ ಮೊರೆ ಹೋಗಿದ್ರು. ಆ ಕಂಪನಿ ಇನ್ವೆಸ್ಟ್ ಮಾಡಕ್ ಬಂತು, ಮತ್ತೆ ಬ್ಯಾಕ್ಔಟ್ ಆದ್ರು. ಇನ್ನೊಂದು, ಇದು ಹಿಸ್ಟಾರಿಕಲ್ ಡ್ರಾಮಾ, 18ನೇ ಶತಮಾನದ ವಾರಿಯರ್ ಒಬ್ಬರ ಕಥೆಯಾಗಿತ್ತು. ಈ ಸಿನಿಮಾಗೆ ಇವತ್ತೇನ್ ಪ್ಯಾನ್ ಇಂಡಿಯಾ ಇದೆಯಲ್ಲ, ನಾವು ಹೇಳ್ತೀವಿ ಪ್ಯಾನ್ ಇಂಡಿಯಾ ಅನ್ನುವಂತ ಕಾನ್ಸೆಪ್ಟ್ ನ ಹುಟ್ಟು ಹಾಕಿದ್ದೆ ರಾಜಮೌಳಿ ಅವರು ಅಂತ. ಅಫ್ಕೋರ್ಸ್, ಯಾಕಂದ್ರೆ ಗ್ಲೋಬಲಿ ನಮ್ಮ ಸಿನಿಮಾಗಳು ಕಲೆಕ್ಷನ್ ಮಾಡ್ತವೆ ಅಂತ ತೋರಿಸ್ಕೊಟ್ಟಿದ್ದೆ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ. ಸೊ ಆದ್ರೆ 1991ರಲ್ಲಿ ಮರುದ ನಾಯಕಂ ಸಿನಿಮಾಗೆ ರಜನಿಕಾಂತ್ ಅವರು, ಅಮಿತಾಬ್ ಬಚ್ಚನ್ ಅವರು, ಓಂಪುರಿ ಅವರು ಜೊತೆಗೆ ಇನ್ನೊಂದಿಷ್ಟು ಜನ ತಾರಾ ಬಳಗ ಈ ಸಿನಿಮಾದಲ್ಲಿತ್ತು. ಸೊ ಆ ಹೆಸರುಗಳನ್ನ ಮೆನ್ಷನ್ ಮಾಡ್ತಾ ಹೋಗೋದಾದ್ರೆ, ಈ ಸಿನಿಮಾದ ಕಾಸ್ಟ್ ಅಂಡ್ ಕ್ರೂನಲ್ಲಿ ಎಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗದಿಂದ ವಿಷ್ಣುದಾದ್ ಅವರಿದ್ರು, ಓಂಪುರಿ ಅವರಿದ್ರು, ನಜರುದ್ದೀನ್ ಶಾ, ಅಮರೀಶ್ ಪುರಿ, ಹೀಗೆ ದೊಡ್ಡ ದೊಡ್ಡ ದಿಗ್ಗಜರನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಫ್ರೇಮ್ ನಲ್ಲಿ ಒಂದೇ ಸ್ಕ್ರೀನ್ ಮೇಲೆ ತರುವಂತ ಪ್ರಯತ್ನಕ್ಕೆ ಮರುದ ನಾಯಕಂ ಸಿನಿಮಾದ ಮೂಲಕ ಕಮಲ್ ಹಾಸನ್ ಅವರು ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ನಾನು ಆಗ್ಲೇ ಹೇಳ್ದಾಗ ಬಹುಶಃ ಹಣಕಾಸು ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದರ ಬಜೆಟ್
ಸೆಟ್ ಆಗ್ಲಿಲ್ಲ, ಬೇರೆಯವ್ರು ಯಾರು ಕೈ ಜೋಡಿಸ್ಲಿಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ಅಲ್ಲಿಂದ 91ರಿಂದ ಸ್ಟಿಲ್ ಇಲ್ಲಿವರೆಗೂ ಕೂಡ ಆ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತಲ್ಲ, ಬಹುಶಃ 1991ರಲ್ಲಿ ಮಾಡಿದಂತ ಸ್ಕ್ರಿಪ್ಟ್ ಇವತ್ತಿಗೆ ಆಪ್ಟ್ ಅನ್ನಿಸದೇ ಇರಬಹುದು. ಬಹುಶಃ ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನ ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ದೊಡ್ಡ ದೊಡ್ಡ ತಾರಾ ಬಳಗ ಇದ್ದಂತ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು, ಅಮಿತಾಬ್ ಬಚ್ಚನ್ ಅವರು, ಕಮಲ್ ಹಾಸನ್ ಅವರು, ನಮ್ಮ ವಿಷ್ಣುದಾದ ಅವರು, ಇಂಥ ದಿಗ್ಗಜರನ್ನೆಲ್ಲ ಒಟ್ಟುಗೂಡಿಸಿದ ಕಮಲ್ ಹಾಸನ್ ಅವರು ಟೈಟಾನಿಕ್ ಹೀರೋಯಿನ್ ಅವರ ಹೆಸರನ್ನ ಮೆನ್ಷನ್ ಮಾಡ್ತೀನಿ, ಕಾಟೆ ವಿನ್ಸ್ಲೆಟ್ ನ ಈ ಸಿನಿಮಾಗೆ ನಾಯಕಿಯಾಗಿ ಕರ್ಕೊಂಡ್ಬರ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರಂತೆ. ಆದ್ರೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಅತಿ ದೊಡ್ಡ ಟೆಕ್ನಿಷಿಯನ್ಸ್ ತಂಡ ಇತ್ತು. ಇವತ್ತು PC ಶ್ರೀರಾಮ್ ಅಂತಂದ್ರೆ ಇಂಡಿಯನ್ ಸಿನಿಮಾ ರಂಗದಲ್ಲಿ ದಿ ಬೆಸ್ಟ್ ಸಿನಿಮಾಟೋಗ್ರಾಫರು. ಸೊ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಾಫರ್ ಆಗಿ ಸೆಲೆಕ್ಟ್ ಆಗಿದ್ರು. ಜೊತೆಗೆ ಇಳೆಯರಾಜ ಅವರ ಮ್ಯೂಸಿಕ್, ಉಪಲಕ್ಷ್ಮಿ ಅವರ ಗಾಯನ ಈ ಸಿನಿಮಾಗಿರ್ಬೇಕು ಅನ್ನುವಂತ ಕಾರಣಕ್ಕೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುವ ಕೆಲಸವನ್ನ ಕಮಲ್ ಹಾಸನ್ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಸೊ ಈ ಪ್ರೀ ಪ್ರೊಡಕ್ಷನ್ ಒಂದಿಷ್ಟು ಸ್ಟೋರಿ ಇದೆ. 20 days ಶೂಟಿಂಗ್ ಕೂಡ ಮಾಡಿದ್ರಂತೆ ಈ ಸಿನಿಮಾದು. ಇವತ್ತೇನ್ ಹೇಳ್ತೀವಲ್ಲ, ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ, ಸುಮಾರು ಕೋಟಿ ಬಂಡವಾಳ ಹೂಡಿ ನಿರ್ಮಾಣ ಮಾಡಿದಂತ ಸಿನಿಮಾ ಯಾವುದು ತಮಿಳು ಸಿನಿಮಾ ರಂಗದಲ್ಲಿ ಅಂತಂದ್ರೆ ರೀಸೆಂಟ್ ಆಗಿ ದಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಕಂಗುವಾ ಸಿನಿಮಾ. ಆದ್ರೆ 1991ರಲ್ಲಿ 80 ಕೋಟಿ ಬಜೆಟ್ ಅಂದ್ರೆ 2024ಕ್ಕೆ ಬಹುಶಃ ಸುಮಾರು 500 ಕೋಟಿ ವೆಚ್ಚದ ಬಜೆಟ್ ನ ಸಿನಿಮಾವನ್ನ 34 ವರ್ಷಗಳ ಹಿಂದೆ 34 ವರ್ಷಗಳ ಹಿಂದೆ ಕಮಲ್ ಹಾಸನ್ ಅವರು ಪ್ಲಾನ್ ಮಾಡಿದ್ರು. ಅಂದ್ರೆ ಅವತ್ತಿಗೆ ಅವರ ಸಿನಿಮಾ ಪ್ಯಾಷನ್ ಎಷ್ಟಿತ್ತು, ಯಾವ ರೀತಿಯ ಕನಸು ಕಂಡಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ಊಹೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ನೊಂದಿಷ್ಟು ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗೋದಾದ್ರೆ, ಈ ಸಿನಿಮಾಗೆ ಆಲ್ರೆಡಿ ಅವರು 8 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಒಂದು ಟೀಸರ್ ಪ್ಲಾನ್ ಮಾಡಿದ್ರು ಮುಹೂರ್ತಕ್ಕೆ. ಆ ಸಿನಿಮಾದ ಟೀಸರ್ಗೆ 8 ಕೋಟಿ ಖರ್ಚು ಮಾಡಿದ್ರಂತೆ. ಆದ್ರೆ ಬ್ರಿಟಿಷ್ ಕಂಪನಿ ಬ್ಯಾಕ್ಔಟ್ ಆಗಿದ್ರಿಂದ ಸಿನಿಮಾ ಸಾಧ್ಯ ಆಗ್ಲಿಲ್ಲ. ಸೊ ಈ ಸಿನಿಮಾಗೋಸ್ಕರ ಇವತ್ತು ಹೇಳ್ತೀವಿ ನಾವು ಎಷ್ಟು ದಿನ ಕೆಲಸ ಮಾಡಿದ್ರು. ಒಂದ್ ಸಿನಿಮಾಗೆ 2 ವರ್ಷ ಪ್ರಿಪರೇಷನ್ಸ್ ಹಿಡಿತು, 3 ವರ್ಷ ಹಿಡಿತು ಅಂತ. 1991ರಲ್ಲಿ ಈ ಸಿನಿಮಾ ಮಾಡ್ಬೇಕು ಅಂತ ಒಂದು ಬರಹ ಇಟ್ಟು ಓಂ ಶ್ರೀನು ಅಥವಾ ಅವರ ದೇವರನ್ನ ನೆನಪು ಮಾಡ್ಕೊಂಡು ಸಿನಿಮಾ ಶುರು ಮಾಡಿದಂತ ಸಂದರ್ಭದಲ್ಲಿ 4-5 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ. ಅಂದ್ರೆ 18ನೇ ಶತಮಾನದ ವಾರಿಯರ್ ಒಬ್ಬರ ಕಥೆಯನ್ನ ಹೇಳಲಿಕ್ಕೆ, ಹಿಸ್ಟಾರಿಕಲ್ ಡ್ರಾಮಾವನ್ನ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಸುಮಾರು 4-5 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಸ್ಟೋರಿ ಸ್ಕ್ರೀನ್ ಪ್ಲೇನ ರೆಡಿ ಮಾಡ್ಕೊಂಡಿದ್ರು. ಆ ತಂಡದಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ನಾನು ಮೆನ್ಷನ್ ಮಾಡ್ಲೇಬೇಕು ಅವ್ರ ಹೆಸರನ್ನ. ಸ್ಟಾರ್ ರೈಟರ್ ಅಂತಾನೆ ಪ್ರಖ್ಯಾತಿ ಪಡೆದಿದ್ದಂತ ಸುಜಾತ ಅವರು, ಕಮಲ್ ಹಾಸನ್ ಅವರು ಇಬ್ರು ಕೂತ್ಕೊಂಡು ಸ್ಟೋರಿ ಬೋರ್ಡ್ ನ ರೆಡಿ ಮಾಡಿದ್ರಂತೆ ಈ ಸಿನಿಮಾಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾನು ಇಲ್ಲಿ ಹೇಳಲೇಬೇಕು. ಕಮಲ್ ಹಾಸನ್ ಪಾಲಿಗೆ ಮೆಂಟರ್ ಆಗಿದ್ದಂತ ಅನಂತು ಅವರು, ಜೊತೆಗೆ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಎಸ್ ಮುತಾಯಿ ಅವರು ಈ ಸಿನಿಮಾದ ಕತೆ, ಚಿತ್ರಕಥೆ ಬರೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ರಂತೆ. 1991ರಲ್ಲಿ ಶುರುವಾದಂತ ಈ ಸಿನಿಮಾ ಸ್ಕ್ರಿಪ್ಟ್ ಫೈನಲ್ ಆಗ್ಲಿಕ್ಕೆ ಸುಮಾರು 6 ವರ್ಷಗಳ ಕಾಲ ಹಿಡಿಯುತ್ತೆ. 1997ರಲ್ಲಿ ಫೈನಲಿ ಈ ಸಿನಿಮಾ ಲಾಂಚ್ ಆಯ್ತು. ಎಲ್ಲಿ ಅಂತಂದ್ರೆ MGR ಫಿಲ್ಮ್ ಸಿಟಿನಲ್ಲಿ. 1997ರಲ್ಲಿ ಕಮಲ್ ಹಾಸನ್ ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಹಿಂದಿಯಲ್ಲಿ. ಅದು ಫಿಲ್ಮ್ ಚಾಚಿ 420 ಅಂತ. ನಾನು ಆರಂಭದಲ್ಲೇ ಹೇಳಿದೆ, ಕಮಲ್ ಹಾಸನ್ ಅವರು ಬರೀ ನಟರಲ್ಲ, ಅವರು ಮಲ್ಟಿ ಟ್ಯಾಲೆಂಟೆಡ್, ಸಾಕಷ್ಟು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಿರ್ದೇಶಕರಾಗಿದ್ದಾರೆ, ಬರಹಗಾರರಾಗಿದ್ದಾರೆ, ಚಿತ್ರಕಥೆನ ಬರೀತಾರೆ, ಹಾಡ್ತಾರೆ, ಆಮೇಲೆ ಟೆಲಿವಿಷನ್ ಶೋಗಳಲ್ಲಿ ಪ್ರೆಸೆಂಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಹೀಗೆ ಭಾರತೀಯ ಚಿತ್ರರಂಗದಲ್ಲಿ ಅಚ್ಚಳಿಯದ ಕೆಲಸಗಳನ್ನ ಮಾಡಿರ್ತಕ್ಕಂಥ, ಜೊತೆಗೆ ಯಾರೂ ಕೂಡ ತಿಕ್ಕಿ ಹಳಿಸಲಾಗದ ಇತಿಹಾಸವನ್ನ ಸೃಷ್ಟಿಸಿರುವಂತಹ ಸಿನಿ ದಿಗ್ಗಜರ ಪೈಕಿ ಕಮಲ್ ಹಾಸನ್ ಕೂಡ ಒಬ್ರು. ಆದ್ರೆ ಅವ್ರ ಕನಸು ಈ ಮರುದನಾಯಗಂ ಸಿನಿಮಾವನ್ನ ಕಂಪ್ಲೀಟ್ ಮಾಡೋದಾಗಿತ್ತು. ಬಟ್ ಬಜೆಟ್ ಕಾರಣಕ್ಕೋ ಮತ್ಯಾವುದೋ ಕಾರಣಕ್ಕೋ ಸಿನಿಮಾ ಅಲ್ಲಲ್ಲಿ ಸ್ಟ್ರಕ್ ಆಯ್ತು ಹೋಯ್ತು. 2020ರಲ್ಲಿ ವಿಜಯ್ ಸೇತುಪತಿ ಜೊತೆ ಒಂದು ಚಾಟ್ ಶೋ ನಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ಮರುದನಾಯಗಂ ಸಿನಿಮಾ ನನ್ನ ಡ್ರೀಮ್ ಪ್ರಾಜೆಕ್ಟ್, ಇವತ್ತಲ್ಲ ನಾಳೆ ಆ ಸಿನಿಮಾನ ಫುಲ್ಫಿಲ್ ಮಾಡೇ ಮಾಡ್ತೀನಿ, ಯಾರಾದ್ರೂ ಯಂಗ್ಸ್ಟರ್ ಗಳನ್ನ ಹಾಕೊಂಡು ಆ ಸಿನಿಮಾನ ಕಂಪ್ಲೀಟ್ ಮಾಡ್ತೀನಿ, ಕಥೆಯಲ್ಲಿ ಒಂಚೂರು ಬದಲಾವಣೆ ಮಾಡ್ಕೊಳ್ಬೇಕಾದಂತ ಸಂದರ್ಭ ನಿಜವಾಗ್ಲೂ ಬಂದಿದೆ. ಯಾಕಂದ್ರೆ ಅವತ್ತಿನ ನೇಟಿವಿಟಿಗೆ ಅಥವಾ ಅವತ್ತಿನ ಕಾಲಕ್ಕೆ ಆ ಸ್ಕ್ರೀನ್ ಪ್ಲೇ ರೆಡಿ ಆಗಿತ್ತು. ಇವತ್ತಿಗೆ ಸ್ಟೋರಿ ಸ್ಕ್ರೀನ್ ಪ್ಲೇನ ಮಾಡ್ಕೊಳ್ಳೋದು. ಬಟ್ ಅವತ್ತಿಗೆ ಏನಾಗಿತ್ತು ಅಂತಂದ್ರೆ, ಮೂವಿ ಮ್ಯಾಜಿಕ್ ಅನ್ನೋ ಸಾಫ್ಟ್ವೇರ್ ನ ಬಳಕೆ ಮಾಡ್ಕೊಂಡು 1991ರಲ್ಲೇ ಸ್ಕ್ರೀನ್ ಪ್ಲೇ ರೈಟಿಂಗ್ ಮಾಡ್ಕೊಂಡಿದ್ರಂತೆ. ಸೊ ಇವತ್ತಿಗೆ ಇದು ಟ್ರೆಂಡ್ ಆಗಿರ್ಬೋದು. ಬಟ್ 30 ವರ್ಷಗಳಿಂದನೇ ಇದೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ ನಮ್ಮ ಉಳುಗ ನಾಯಕನ್ ಕಮಲ್ ಹಾಸನ್ ಅವರು. ಎನಿವೆ, ಅವರ ಆಸೆ, ಮಹಾ ಕನಸು ಮರುದನಾಯಗಂ ಸಿನಿಮಾವನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು, ಇವತ್ತಲ್ಲ ನಾಳೆ ಆಗ್ಬೇಕು ಅನ್ನೋಂತ ಕನಸು ಕಂಡಿದ್ದಾರೆ. ಆ ಕನಸು ಆದಷ್ಟು ಬೇಗ ಈಡೇರ್ಲಿ. 18ನೇ ಶತಮಾನದ ವಾರಿಯರ್ ಕಥೆನ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ಲಿ, ಇಂಡಿಯನ್ ಸಿನಿ ದುನಿಯಾದಲ್ಲಿ ಹೊಸದೊಂದು ದಾಖಲೆಯನ್ನ ಬರೀಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.